ನಮಸ್ಕಾರ. ಈ ವಿಡಿಯೋಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. We will solve 3 questions in this video using quadratic formula. What is quadratic formula? Quadratic formula is the roots of an equation ax square plus bx plus c equals 0 are given by minus b plus or minus root of b square minus 4ac divided by 2a, provided b square minus 4ac is greater than 0. So, ಇದು quadratic formula. This is quadratic formula. What does it say? ಈ ಥರ ಒಂದು ಕ್ವೆಶ್ಚನ್ ಇದ್ದರೆ a square plus bx plus c equals 0. ಅದರ ರೂಟ್ minus b plus or minus root of b square minus 4ac divided by 2a. ಅದು ರೂಟು ಈ ಫಾರ್ಮುಲಾಯಿಂದ ಸಿಗುತ್ತೆ. ಸರಿನಾ? ಆದರೆ ಒಂದು ಕಂಡೀಷನ್, there is a condition. ಏನು? b square minus 4ac should be greater than 0. b square minus 4ac ಪಾಸಿಟಿವ್ ಆಗಿರಬೇಕು. ಅದು ಕಂಡೀಷನ್. ಸೊ ದಿಸ್ ಇಸ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಕ್ವಾಡ್ರಾಟಿಕ್ ಫಾರ್ಮುಲಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ? 3 ಸ್ಟೆಪ್ ಇದೆ. ದೆರ್ ಆರ್ 3 ಸ್ಟೆಪ್ಸ್ ಟು ಸಾಲ್ವ್ ಕ್ವಾಡ್ರಾಟಿಕ್ ಫಾರ್ಮುಲಾ ಪ್ರಾಬ್ಲಮ್. ದ ಫಸ್ಟ್ ಸ್ಟೆಪ್ ಇಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವೇಷನ್ ಜೊತೆ ಕಂಪೇರ್ ಮಾಡಬೇಕು. ವಾಟ್ ಎವರ್ ಪ್ರಾಬ್ಲಮ್ ದಟ್ ಹಸ್ ಬೀನ್ ಗಿವನ್, ಯು ಶುಡ್ ಕಂಪೇರ್ ವಿತ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ಕಂಪೇರ್ ಮಾಡಿ ಎ ಬಿ ಮತ್ತು ಸಿ ಏನು ವ್ಯಾಲ್ಯೂ ಅಂತ ಪತ್ತೆ ಮಾಡಬೇಕು. ಯು ನೀಡ್ ಟು ಫೈಂಡ್ ಔಟ್ ದ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಆ್ಯಂಡ್ ಕಾನ್ಸ್ಟೆಂಟ್. ಅದು ಮಾಡಿದ್ಮೇಲೆ ಒನ್ಸ್ ಯು ಹ್ಯಾವ್ ಡನ್ ದ್ಯಾಟ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಡಿಸ್ಕ್ರಿಮಿನೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ. ಡಿಸ್ಕ್ರಿಮಿನೆಂಟ್ ಅಂದರೆ ಏನು? ವಾಟ್ ಎವರ್ ಇಸ್ ಇನ್ಸೈಡ್ ದಿಸ್ ರೂಟ್, ಈ ರೂಟ್ ಒಳಗಿರೋದನ್ನು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ, ವಿಚ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac. ಯಾಕೆ ಅದನ್ನು ಕಂಡುಹಿಡಬೇಕು? ವೈ ವಿ ಶುಡ್ ಫೈಂಡ್ ಔಟ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ? Because discriminant determines the nature of the roots. Discriminant value ಇಟ್ಕೊಂಡು ನಾವು ರೂಟ್ಸ್ ಯಾವ ಥರ ಅಂತ ಹೇಳಬಹುದು. ರಿಯಲ್ ರೂಟ್ಸಾ, ಇಮ್ಯಾಜಿನರಿ ರೂಟ್ಸಾ, ಅಥವಾ ಈಕ್ವಲ್ ರೂಟ್ಸಾ? ಆಲ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಟೆಲ್ ಬೈ ಲುಕಿಂಗ್ ಅಟ್ ದಿ ವ್ಯಾಲ್ಯೂ ಆಫ್ ದಿ ಡಿಸ್ಕ್ರಿಮಿನೆಂಟ್. ಸರಿ, ನೆಕ್ಸ್ಟ್ ವಾಟ್ ಇಸ್ ದ ಸ್ಟೆಪ್? ದೆನ್ ವಿ ಫೈಂಡ್ ದ ಆ್ಯಕ್ಚುಯಲ್ ರೂಟ್. ರೂಟನ್ನು ಪತ್ತೆ ಮಾಡ್ತೀವಿ. ಹೌ? ಬೈ ಯೂಸಿಂಗ್ ದಿ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಇದು ಥಿಯರಿ ಆಯಿತಾ? ಈಗ ಪ್ರಾಕ್ಟೀಸ್ ಮಾಡೋಣ. ಲೆಟ್ ಅಸ್ ಪ್ರಾಕ್ಟೀಸ್ ವಿತ್ 3 questions that we have been given. First question. What is the first question? The first question says 3x square minus 5x plus 2 equals 0. ಮೊದಲನೇ ಕ್ವೆಶ್ಚನ್ನು 3x square minus 5x plus 2 equals 0. ಈಗ ಸ್ಟೆಪ್ಸನ್ನು ಫಾಲೋ ಮಾಡೋಣ. Let us follow the steps. What is the first step? First step is we have to find the value of ABC. ಮೊದಲನೇ ಸ್ಟೆಪ್ಪು ABC ವ್ಯಾಲ್ಯೂನ ಪತ್ತೆ ಮಾಡಬೇಕು. ಓಕೆ, ಈ ಕ್ವೆಶ್ಚನ್ನಲ್ಲಿ ಎ ಬಿ ಸಿ ವ್ಯಾಲ್ಯೂ ಏನು ಅಂತ ನೋಡೋಣ. ಇಲ್ಲಿ ಎ ವ್ಯಾಲ್ಯೂ ಇಸ್ 3, ಬಿ ವ್ಯಾಲ್ಯೂ ಇಸ್ -5, ಸಿ ವ್ಯಾಲ್ಯೂ ಇಸ್ 2. ಹೇಗೆ ಸಿಕ್ತು ನೋಡೋಣ. ಇದನ್ನು ಕಂಪೇರ್ ಮಾಡೋಣ. ಲೆಟ್ ಅಸ್ ಕಂಪೇರ್ ದಿಸ್ ವಿತ್ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ 0. ಇದನ್ನು ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ 0 ಜೊತೆ ಕಂಪೇರ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? ಎ ಈಸ್ 3 ಅಂತ ಗೊತ್ತಾಗುತ್ತೆ. ಯಾಕೆ? ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇಸ್ 3. b is -5. ಯಾಕೆ? x coefficient is -5. c is 2. Why? Because constant is 2. Constant 2 ಆದ್ರಿಂದ c is 2. ಸೊ ಈ ಥರ ನಾವು a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂನ ಕಂಡುಹಿಡಿದ್ವಿ. ವಿ ಫೌಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ a, b, c ಬೈ ಕಂಪೇರಿಂಗ್ ದ ಕ್ವೆಶ್ಚನ್ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿ ನಾವು a, b, c ವ್ಯಾಲ್ಯೂನ ಪತ್ತೆ ಮಾಡಿದ್ವಿ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? The next step is we have to calculate discriminant. ಡಿಸ್ಕ್ರಿಮಿನೆಂಟನ್ನು ಪತ್ತೆ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಈಕ್ವೇಷನ್ ಏನು? ಆವಾಗಲೇ ಹೇಳ್ದಂಗೆ ಇಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac. ದಟ್ ಈಸ್ ದ ಈಕ್ವೇಷನ್ ಫಾರ್ ಡಿಸ್ಕ್ರಿಮಿನೆಂಟ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಟು ಫೈಂಡ್ ದ ನೇಚರ್ ಆಫ್ ದ ರೂಟ್. ನೇಚರ್ ಆಫ್ ದ ರೂಟನ್ನು ಪತ್ತೆ ಮಾಡಬೇಕು. ನೋಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ದ ಕೇಸ್ ಇನ್ ದಿಸ್ ಕ್ವೆಶ್ಚನ್. ಈ ಕ್ವೆಶ್ಚನ್ನಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಇನ್ ದಿಸ್ ಕ್ವೆಶ್ಚನ್? ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ ನೀವು, ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಫಾರ್ ಬಿ ಆ್ಯಂಡ್ ಎ ಆ್ಯಂಡ್ ಸಿ, ಯು ವಿಲ್ ಗೆಟ್ ದಟ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ 25 ಮೈನಸ್ 24 ವಿಚ್ ಹ್ಯಾಪನ್ಸ್ ಟು ಬಿ 1. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಡಿಸ್ಕ್ರಿಮಿನೆಂಟ್ 1 ಅಂತ ಗೊತ್ತಾಗುತ್ತೆ. ನೋಡಿ, ಕ್ವಿಕ್ಕಾಗಿ ಚೆಕ್ ಮಾಡ್ಬೋದು. 5 ಸ್ಕ್ವೇರ್ ಇಸ್ 25. 4ac ಏನು? 4 times 3 multiplied by 2. 4 times 3 is 12. 12 multiplied by 2 is 24. ಅದು ಬರೆದಿರೋದಿಲ್ಲ. That is the discriminant. So discriminant value is 1. Okay, fine. Next, what is the implication? ಏನು discriminant value 1 ಆದರೆ
it is greater than 0. Since it is greater than 0, we can apply quadratic formula. Quadratic formula ನಾವು ಅಪ್ಲೈ ಮಾಡ್ಬೋದು. ಸರಿ, ಅಪ್ಲೈ ಮಾಡೋಣ. ಏನು ಹೇಳುತ್ತೆ ಕ್ವಾಡ್ರಾಟಿಕ್ ಫಾರ್ಮುಲಾ? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac. ಇದು ಹೇಳುತ್ತೆ ಕ್ವಾಡ್ರಾಟಿಕ್ ಫಾರ್ಮುಲಾ ಡಿವೈಡೆಡ್ ಬೈ 2a. ಅದನ್ನು ಅಪ್ಲೈ ಮಾಡೋಣ. ಓಕೆ, ಲೆಟ್ಸ್ ಸಿ. ವಾಟ್ ಈಸ್ ಮೈನಸ್ ಬಿ? ಮೈನಸ್ ಬಿ ಈಸ್ minus of minus 5. Minus of minus 5 ಏನು? 5. Plus or minus square root of discriminant. Discriminant value ಏನು? What was the value of the discriminant? It was 1. So therefore it will be plus or minus square root of 1 divided by 6. Why 6? Because denominator 2a. 2a ಏನು? 2 times 3, which is 6. So the denominator 6. If you simplify this, what do we get? 5 plus or minus root 1. Root 1 ಏನು? Root 1 is 1. So 5 plus or minus 1 divided by 6. ಇದರ ಅರ್ಥ, there are two roots. One of them is 5 plus 1 divided by 6. Other one is 5 minus 1 divided by 6. Now 5 plus 1 divided by 6 ಆದರೆ ಏನಾಗುತ್ತೆ? 5 plus 1 is 6. 6 divided by 6 is 1. 5 minus 1 divided by 6 ಆದರೆ ಏನಾಗುತ್ತೆ? 5 minus 1 is 4. 4 divided by 6 is 2 divided by 3. Fraction ಸಿಗುತ್ತೆ. We don't get the integer, we get a fraction. Fraction ಸಿಗುತ್ತೆ. So, ಈ ಥರ when we simplified this 5 plus or minus root 1 divided by 6, we got that the roots are 1 and 2 by 3. That's what we have written. So the roots are 2 by 3 and 1. So ಈ ಥರ ಸಿಂಪಲ್ ಆಗಿ we find the value of ABC, we find the value of discriminant, and we substitute in the quadratic formula and simplify, we get the answer. So ಅಷ್ಟೇ ಆಯಿತಾ? Next question ನೋಡೋಣ. Let us look at the next question. What's the next question? Next question is x square plus 4x plus 5 equals 0. Okay? So what is the first step? First step is we have to find ABC value. Next we have to find discriminant, and then we have to substitute. ಈ ಮೂರು ಸ್ಟೆಪ್ ಅನ್ನು ಮಾಡಬೇಕು. Shall we start? Okay, let's look at ABC value. So what is A value? 1. What is B value? Plus 4. What is C value? 5. Right? So A value 1, ಯಾಕಂದ್ರೆ x square coefficient 1. B value 4 because x coefficient 4. C value 5 because C value is constant. So ಬರೆದಿದ್ವಿ. A equals 1, B equals 4, C equals 5. ಸರಿ, A value, B value, C value ಬರೆದ್ವಿ. ನೆಕ್ಸ್ಟ್ ಏನು ಮಾಡಬೇಕು? ಡಿಸ್ಕ್ರಿಮಿನೆಂಟ್ ಕಂಡುಹಿಡಬೇಕು. ಸೊ ಡಿಸ್ಕ್ರಿಮಿನೆಂಟ್ ಏನು? B square minus 4AC. B square minus 4AC discriminant. B square value ಏನಾಗುತ್ತೆ? B square is 4 square, 16. 4AC value ಏನಾಗುತ್ತೆ? 4 multiplied by 1 multiplied by 5, 20. 20. So 16 minus 20 minus 4. Minus 4 is less than 0. ಹೌದಾ? minus 4 negative. So discriminant ಇಲ್ಲಿ ನೆಗೆಟಿವ್ ಆಯಿತು. It is negative. So negative ಆದರೆ ಏನಂತ ಹೇಳ್ಬೋದು? What can we say if the discriminant is negative? Since the square of a real number cannot be negative, ಯಾವುದರ ರಿಯಲ್ ನಂಬರ್ ತಗೊಂಡು ಅದನ್ನು ಸ್ಕ್ವೇರ್ ಮಾಡಿದರೆ ನೆಗೆಟಿವ್ ಆಗಲು ಸಾಧ್ಯವಿಲ್ಲವೇ? ಆದ್ದರಿಂದ B square minus 4AC will not have any real value. ಈ ಥರ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ಈಸ್ ನಾಟ್ ರಿಯಲ್, ಇಟ್ ಇಸ್ ಅನ್ ಇಮ್ಯಾಜಿನರಿ ನಂಬರ್. ಅದನ್ನು ಮುಂದೆ ನೀವು ಕಲಿತೀರಾ PUC ಇತ್ಯಾದಿ. ಈಗ 10th ಅಲ್ಲಿ ನೋಡಿದ್ರೆ B square minus 4AC ನೆಗೆಟಿವ್ ಆದ್ದರಿಂದ there are no real roots of the given equation. ಈ ಈಕ್ವೇಷನ್ಗೆ ಯಾವ ರಿಯಲ್ ರೂಟು ಇಲ್ಲ. ಸೊ ಪ್ರತಿ ಈಕ್ವೇಷನ್ ನಿಮಗೆ ಕೊಟ್ಟಾಗ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಈಕ್ವೇಷನ್ ಹ್ಯಾಸ್ ಅನ್ ಆನ್ಸರ್. ನೀವು ಕೊಟ್ಟಿರೋ ಈಕ್ವೇಷನ್ ಎಲ್ಲ ನೀವು ರಿಯಲ್ ರೂಟ್ ಇದೆ ಅಂತ ಅನ್ಕೊಳಕ್ಕಾಗಲ್ಲ. ದ ಕಂಡೀಷನ್ ಇಸ್ ಡಿಸ್ಕ್ರಿಮಿನೆಂಟ್ ಹ್ಯಾಸ್ ಟು ಬಿ ಪಾಸಿಟಿವ್. ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಅಥವಾ 0 ಇಲ್ಲ ಅಂದರೆ ದೇರ್ ಆರ್ ನೋ ರಿಯಲ್ ರೂಟ್ಸ್. ಓಕೆನಾ? ಸೊ ಇದು ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ವಿ. ಸೊ ಈ ಎಕ್ಸಾಂಪಲಲ್ಲಿ ರಿಯಲ್ ರೂಟ್ಸ್ ಇಲ್ಲ. ಹಿಂದಿನ ಎಕ್ಸಾಂಪಲಲ್ಲಿ ದೆರ್ ವಾಸ್ ರಿಯಲ್ ರೂಟ್ಸ್. ಇನ್ ದಿಸ್ ಎಕ್ಸಾಂಪಲ್ ದೆರ್ ವರ್ ನೋ ರಿಯಲ್ ರೂಟ್ಸ್. Shall we see the third example? Okay. Let's look at the third example. The third example is interesting. ಯಾಕೆ interesting? ಯಾಕಂದರೆ
x in a coefficient, the coefficient of x is a irrational number. X in a coefficient is an irrational number. Root 2 ide. As 2 root 2 is a coefficient. 2 root 2 nimage napka idre is an irrational number. So quadratic equation nalli you can have a value of a coefficient which is irrational. Okay, sir, idana solve madana. Idu interesting agide. Again, steps are there. First we find the coefficient ABC. Amele we find the discriminant. Once we find the discriminant, we find the nature of the root by looking at the value. Idra value nu nodkondo root yav tara anta patte ಮಾಡ್ತೀವಿ. And finally, we find the root. ಈ discriminant value substitute ಮಾಡಿ, we find the root. ಸರಿನಾ? Okay, let's look at the question. So this is the complete solution. ಅದನ್ನ ಒಂದೊಂದೇ step ನೋಡೋಣ. First we find the value of ABC. ಹೌದಾ? A value ಏನು? A value is 2. ಅದು easy. 2x square, ax square. So A value 2. B value is irrational. ಅವಾಗ ಹೇಳ್ದಂಗೆ B value is irrational. How do we know that? X coefficient is minus 2 root 2. X coefficient is minus 2 root 2. ಅದನ್ನ ಬರೆದಿದ್ದೀವಿ. Minus 2 root 2. C is 1. ಯಾಕೆ? Constant is 1. Okay. Now B square minus 4AC ಏನು ಅಂತ ನೋಡೋಣ. Let us see what is the value of B square minus 4AC. Now B square minus 4AC is 8 minus 8. ಯಾಕೆ 8 minus 8? If you square this, what happens? It is 2 square multiplied by root 2 square. ಹೌದಾ? So it's 2 root 2 multiplied by 2 root 2. So 2 times 2 is 4. Root 2 times root 2 is 2. ನಿಮಗೆ 8 ಸಿಗುತ್ತೆ. Answer is 8. So that's what we have written here. So if you don't know this, you work it out. Okay? Here I have just written 8. ಇದನ್ನು ವರ್ಕೌಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಸ್ಕ್ವೇರ್ ಮಾಡಿದ್ರೆ ರೂಟ್ 8 ಅಂತ 8 ಅಂತ. Okay, second part, 4AC. What is 4AC? 4 multiplied by A ಏನು? 2. So 4 multiplied by 2 is 8. Multiplied by C. C ಏನು? 1. So 4AC is 8 minus 8. So 8 minus 8 is 0. ಈ ಕೇಸಲ್ಲಿ discriminant value is 0. So discriminant value 0 ಆದರೆ real roots ಇದೆಯಾ? Yes, the nature of roots is real. ಯಾಕೆ? Because discriminant is 0 or positive. Is discriminant value 0 ಅಥವಾ positive ಆದರೆ we have real roots. Otherwise we don't have real roots. Next, we know that real roots exist and we know the value of the discriminant. ಈಗ substitute ಮಾಡೋಣ. Substitute ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ನೋಡೋಣ. Minus b plus or minus. ಹೌದಾ? Minus b ಏನು? Minus of minus is plus 2 root 2, 2 root 2. ಹಾಗೆ ಬರೆದಿದ್ದೀವಿ. So minus b is 2 root 2. Plus or minus square root of discriminant. Discriminant ಏನು ಸಿಕ್ತು? 0. So hence square root of 0 is 0. Divided by 2a. 2a ಏನು? 2a is 2 times 2, 4. 4. So ಈ ಥರ ನಾವು substitute ಮಾಡಿದ್ವಿ. We have substituted to get the values. So ಇದನ್ನು simplify ಮಾಡಿದ್ರೆ ಹೆಂಗೆ ಸಿಗುತ್ತೆ? If you simplify this, what do we get? Root of 0 ಏನು? What is the square root of 0? 0. So square root of 0 is 0. So ಅದರ ಅರ್ಥ the equation becomes root 2 divided by 2 plus or minus 0. Why does it become root 2 divided by 2? 2 ಇಲ್ಲಿದೆ ಅಲ್ವಾ? This 2 cancels one of the 2. So 2 times 2 is 4. ಈ 2 ಹೋಗುತ್ತೆ. 4 becomes 2. So ಅದನ್ನೇ ಬರೆದಿರೋದು. root 2 divided by 2. Now root 2 divided by 2 ಏನು? What is root 2 divided by 2? Is 1 by root 2. Why? Because root 2 multiplied by root 2 is 2. So ಅದು 1 by root 2 ಆಗುತ್ತೆ. That is the answer. So the roots are 1 by root 2 and 1 by root 2. So ಈ ಕೇಸಲ್ಲಿ there are 2 roots and both of them are equal. ಎರಡು ರೂಟ್ ಇದೆ, ಆ ರೂಟು ಈಕ್ವಲ್. So ಅದು answer. So we have both the roots and the roots are equal 1 by root 2. So ಈ ವಿಡಿಯೋಲಿ ನಾವು 3 ಎಕ್ಸಾಂಪಲ್ ಅನ್ನು ನೋಡಿದ್ವಿ. We have seen 3 examples in this video. And in this video, we have seen how to solve the problem using quadratic formula. Okay. So we have seen how to solve the problem using quadratic formula. So what is the steps? The steps are, we first find the coefficient. Coefficient kattu ಮಾಡ್ತೀವಿ ABC.
Then we find the discriminant. Discriminant ಅನ್ನು ಪತ್ತೆ ಮಾಡ್ತೀವಿ. b square minus 4ac. Then we determine the nature of the root. Nature of the root ಅನ್ನು ನೋಡ್ತೀವಿ. ಪಾಸಿಟಿವ್ ಇದ್ದರೆ ರಿಯಲ್ ರೂಟ್ ಇರುತ್ತೆ, ನೆಗೆಟಿವ್ ಇದ್ದರೆ there are no real roots. And finally we find the root. Finally ನಾವು ರೂಟನ್ನು ಪತ್ತೆ ಮಾಡ್ತೀವಿ. ಹೋಪ್ಫುಲಿ ಈ 3 ಎಕ್ಸಾಂಪಲಿಂದ ನಿಮಗೆ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅಂತ ಭಾವಿಸ್ತೀನಿ. I hope you have understood how to solve a quadratic equation using quadratic formula. In the future videos we will try to solve other problems. Till then, bye. Thanks for watching.